ಬಿಸಿಲು ಮೂಡುತ್ತಿರುವ ಸಮಯ. ರಸ್ತೆ ಬದಿಯಲ್ಲಿ ರತ್ನಾ ಮಟನ್ ಶಾಪ್ ಎಂದು ಬರೆದ ಒಂದು ಸಣ್ಣ ಹಳೆಯ ಹಲಗೆ ತೂಗಾಡುತ್ತಿತ್ತು. ಒಳಗೆ ರತ್ನ ಈಗಾಗಲೇ ಕೆಲಸದಲ್ಲಿ ಮುಳುಗಿದ್ದಳು. ಮೇಜಿನ ಮೇಲೆ ಇಡಲಾದ ಕುರಿಯ ಶವವನ್ನು ಆಕೆ ಚಾಕುವಿನಿಂದ ಚೆನ್ನಾಗಿ ಭಾಗಗಳಾಗಿ ಕತ್ತರಿಸುತ್ತಿದ್ದಳು. ಆಕೆಯ ಕೈಗಳು ರಕ್ತದಿಂದ ನೆನೆದಿದ್ದವು, ಆದರೆ ಚಲನೆಗಳು ನಿಖರವಾಗಿದ್ದವು. ಅದು ಬಹಳಷ್ಟು ವರ್ಷಗಳ ಅಭ್ಯಾಸದಿಂದ ಬಂದ ದಕ್ಷತೆಯಾಗಿತ್ತು. ಬೆವರು ಅವಳ ಹಣೆಯ ಮೇಲಿನಿಂದ ಇಳಿದು ಅವಳ ದೊಡ್ಡ ಹಣ್ಣುಗಳ ನಡುವೆ ಹೋಗುತ್ತಿತ್ತು. ರತ್ನಳನ್ನು ನೋಡುವ ಬಹಳಷ್ಟು ಜನ ಅವಳ ಸೌಂದರ್ಯವನ್ನೇ ದಿಟ್ಟಿಸುತ್ತಾ ದೊಡ್ಡ ಹಣ್ಣುಗಳನ್ನೇ ಗಮನಿಸುತ್ತಿದ್ದರು. ಅವಳು ಮಾಂಸ ಕಡಿಯುವಾಗ ಅವುಗಳು ಗಲಗಲ ಅಲ್ಲಾಡುವುದನ್ನು ನೋಡುವುದೇ ಬಲು ಚೆಂದ. 35 ವರ್ಷ ವಯಸ್ಸಾದರೂ ಆಕೆಗಿನ್ನೂ ತುಂಬಿದ ಯೌವನವಿತ್ತು. ಆಕೆಯ ಮುಖದ ಆಕೃತಿ ತೀಕ್ಷ್ಣವಾಗಿ, ಮೂಳೆಗಳು ಸ್ಪಷ್ಟವಾಗಿ ಕಾಣುತ್ತಿದ್ದವು. ದಟ್ಟವಾದ ಕಪ್ಪು ಕೂದಲನ್ನು ಹಿಂದಕ್ಕೆ ಗಂಟು ಹಾಕಿಕೊಂಡಿದ್ದಳು. ಆಕೆಯ ಕಣ್ಣುಗಳು ಆಳವಾದ ಕಂದು ಬಣ್ಣವಾಗಿದ್ದು ಒಂದು ವಿಚಿತ್ರವಾದ ಮಿಶ್ರಣವನ್ನು ಹೊಂದಿದ್ದವು. ಆಕೆಯ ದೇಹ ಸೊಗಸಾಗಿತ್ತು. ಕೆಲಸದಿಂದ ಬಂದ ಬಲವಾದ ತೋಳುಗಳು ಮತ್ತು ಸೊಂಟ, ಆದರೆ ಎದೆಗೂಡಿನಿಂದ ಕೆಳಗೆ ಒಂದು ಮುಸುಕಿದ ದುಃಖದ ಭಾರವೂ ಇತ್ತು. ಆಕೆಯ ಲಾವಣ್ಯವು ಅಲಂಕಾರಗಳಿಲ್ಲದೆ ಸಹಜವಾಗಿ ಹೊರಹೊಮ್ಮುತ್ತಿತ್ತು. ಗಂಡಸರ ದೃಷ್ಟಿಯನ್ನು ಸೆಳೆಯುವುದು ಅವಳಿಗೆ ಸಹಜವಾಗಿತ್ತು, ಆದರೆ ಅವಳು ಅದನ್ನು ಬಹಳ ಕಾಳಜಿಯಿಂದ ನಿರ್ಲಕ್ಷಿಸುತ್ತಿದ್ದಳು. ಒಂದು ದಿನ ಹೊರ ಊರಿನಿಂದ ಬಂದ ಒಬ್ಬ ಕುಡುಕ ಅವಳ ರವಿಕೆಯಿಂದ ಹಣ್ಣುಗಳನ್ನು ಆಚೆ ತೆಗೆದು ಒತ್ತುತ್ತಾ ಅದರ ತೊಟ್ಟುಗಳಿಗೆ ಬಾಯಿ ಹಾಕಿ ರುಚಿ ನೋಡಿಯೇ ಬಿಟ್ಟಿದ್ದ. ಆಗ ಕೋಪಗೊಂಡ ಅವಳು ಅವನಿಗೆ ಸಾಯುವಷ್ಟು ಸರಿಯಾಗಿ ಹೊಡೆದು ಪೊಲೀಸರಿಗೆ ಹಿಡಿದುಕೊಟ್ಟಳು. ಅದು ಊರಿನಲ್ಲಿರುವ ಎಲ್ಲ ಹೆಣ್ಣು ಮಕ್ಕಳಿಗೆ ಧೈರ್ಯ ತುಂಬಿತ್ತು. ಮಹಿಳೆಯೆಂದರೆ ರತ್ನಾಳ ಥರ ಇರಬೇಕೆಂದು ಊರಿನವರೆಲ್ಲರೂ ಮಾತನಾಡುತ್ತಿದ್ದರು. ದಿನಾ ಬೆಳಿಗ್ಗೆಯಂತೆ ಅಂದೂ ಕೂಡ ಅಮ್ಮ ಟಿಫಿನ್ ಬಾಕ್ಸ್ ಎಲ್ಲಿ ಎಂಬ ಚಿಲಿಪಿಲಿಧ್ವನಿ ಕೇಳಿಬಂತು. ಆ ಧ್ವನಿ 10 ವರ್ಷದ ಮಗ ಸುಮಂತನದ್ದಾಗಿತ್ತು. ಅವನು ಶಾಲಾ ಯೂನಿಫಾರ್ಮ್ ಧರಿಸಿ ಒಳಗೆ ಧಾವಿಸಿ ಬಂದ. ಅವನ ಮುಖ ರತ್ನಳನ್ನು ಹೋಲುತ್ತಿತ್ತು, ವಿಶೇಷವಾಗಿ ಆಳವಾದ ಕಣ್ಣುಗಳು. ಮೇಜಿನ ಮೇಲಿದೆ, ಮಗು ಹಾಲು ಕುಡಿದೆಯಾ ಎಂದು ರತ್ನ ನಗುತ್ತಾ ಕೇಳಿದಳು. ಹೂ ಅಮ್ಮ, ನಾನು ಹೊರಡ್ತೀನಿ ಎಂದು ಸುಮಂತ್ ಟಿಫಿನ್ ಬಾಕ್ಸ್ ತೆಗೆದುಕೊಂಡು ಹೊರಡಲು ತಿರುಗಿದ. ಆಗ ರತ್ನ ನಿಧಾನವಾಗಿ ಹೋಗು, ರಸ್ತೆಯನ್ನ ನೋಡಿಕೊಂಡು ದಾಟು ಎಂದು ಎಚ್ಚರಿಸಿದಳು. ಅವಳ ಕಣ್ಣುಗಳಲ್ಲಿ ಮಗನ ಬಗ್ಗೆ ಕಾಳಜಿ ಹೊಳೆಯುತ್ತಿತ್ತು. ಅವನು ಸರಿಯೆನ್ನುತ್ತಾ ಅಲ್ಲಿಂದ ಹೊರಟು ಹೋದ. ರತ್ನ ಒಂದು ದೀರ್ಘವಾದ ಉಸಿರು ಬಿಟ್ಟಳು. ದಿನಗಳು ಒಂದೇ ರೀತಿ ಹೋಗುತ್ತಿದ್ದವು. ಮಗನನ್ನು ಸಿದ್ಧಪಡಿಸುವುದು, ಅಂಗಡಿ ತೆರೆಯುವುದು, ಮಾಂಸ ಕತ್ತರಿಸುವುದು, ಗ್ರಾಹಕರಿಗೆ ಮಾರಾಟ ಮಾಡುವುದು, ಮನೆಗೆ ಹೋಗುವುದು, ಹೀಗೆಯೇ ನಡೆಯುತ್ತಿತ್ತು. ಅವಳಿಗೆ ರಾತ್ರಿಗಳು ಹೆಚ್ಚು ಭಾರವಾಗಿ ಕಂಡುಬರುತ್ತಿದ್ದವು. ಅವಳ ಗಂಡ ರಾಜೇಶ್ ಒಂದು ರಸ್ತೆ ಅಪಘಾತದಲ್ಲಿ 3 ವರ್ಷಗಳ ಹಿಂದೆ ತೀರಿಕೊಂಡಿದ್ದ. ಅಲ್ಲಿಯವರೆಗೆ ಅವಳ ಹೂವಿನ ಸುಖಕ್ಕೆ ಬರಗಾಲ ಇರಲಿಲ್ಲ. ಈಗ ಕೆರೆಯುತ್ತಿದ್ದರೂ ಕೆರೆಯುವುದಕ್ಕೆ ಯಾರೂ ಇಲ್ಲ. ಆದರೂ ಎಲ್ಲವನ್ನೂ ಸಹಿಸಿಕೊಂಡು ಜೀವನ ನಡೆಸುತ್ತಿದ್ದಳು. ಆದರೆ ಅವಳ ಮನಸ್ಸಿನಲ್ಲಿ ಒಂದು ಚಿಂತೆ ಕಾಡುತ್ತಿತ್ತು. ಅದೇನೆಂದರೆ 1 ವಾರದಿಂದ ಪ್ರತಿ ರಾತ್ರಿ ಅವಳ ಕುರಿಗಳು ಕಾಣೆಯಾಗುತ್ತಿವೆ. ರತ್ನಾಳಿಗೆ ಅದೇ ದೊಡ್ಡ ಚಿಂತೆಯಾಗಿತ್ತು. ಒಂದಿನ ಮಧ್ಯಾಹ್ನದ ಉರಿಬಿಸಿಲು ಪ್ರಾರಂಭವಾಗಿತ್ತು. ಗ್ರಾಹಕರು ಒಬ್ಬರ ನಂತರ ಒಬ್ಬರು ಬರುತ್ತಿದ್ದರು. ರತ್ನ ಬೆವರು ಸುರಿಸುತ್ತಾ, ತನ್ನ ಹಣ್ಣುಗಳನ್ನು ತೋರಿಸುತ್ತಾ, ಗಂಡಸರದ್ದನ್ನು ಏರಿಸುತ್ತಾ, ಮಾಂಸವನ್ನು ತೂಕ ಮಾಡುತ್ತಾ, ಹಣ ಪರಿಶೀಲಿಸುತ್ತಾ, ಚರ್ಚೆ ನಡೆಸುತ್ತಾ ತನ್ನ ಕೆಲಸವನ್ನು ನಿರಂತರವಾಗಿ ಮಾಡುತ್ತಿದ್ದಳು. ಅವಳ ಕೈಗಳು ಮತ್ತು ಮುಖದ ಮೇಲೆ ರಕ್ತದ ಚುಕ್ಕೆಗಳು ಒಣಗಿ ಹೋಗಿದ್ದವು. ಅದೇ ಸಮಯದಲ್ಲಿ ರವಿ ತನ್ನ ಸೈಕಲ್ನಲ್ಲಿ ಅಂಗಡಿಯತ್ತ ನಿಧಾನವಾಗಿ ಬರುತ್ತಿದ್ದ. ಅವನು 25 ವರ್ಷದ ಯುವಕನಾಗಿದ್ದ. ಸಾಧಾರಣ ಎತ್ತರ, ಕಟ್ಟುಮಸ್ತಾದ ಸುಂದರ ದೇಹ ಹೊಂದಿದ್ದ. ಅವನ ಮುಖದ ಮೇಲೆ ಒಂದು ಆಳವಾದ ಕಳವಳ, ಒಂದು ಅಸಮಾಧಾನದ ನೆರಳಿತ್ತು. ಅವನು ಅಂಗಡಿಯ ಹೊರಗೆ ಸೈಕಲ್ ನಿಲ್ಲಿಸಿದ. ಕೆಲವು ನಿಮಿಷಗಳ ಕಾಲ ಅವನಿಗೆ ಒಳಗೆ ಹೋಗಲು ನಾಚಿಕೆಯಾಗಿ ಅಲ್ಲೇ ಹೊರಗಡೆ ನಿಂತ ಮತ್ತು ತನ್ನ ತಮ್ಮನ ಕಡೆಗೆ ಒಂದು ತ್ವರಿತ ನೋಟ ಬೀರಿದ. ಅವನು ಒಂದಿನ ಕಬ್ಬಿನ ಗದ್ದೆಗೆ ತನ್ನ ಮಾವನ ಮಗಳನ್ನು ಕರೆದುಕೊಂಡು ಹೋಗಿದ್ದ. ಅಲ್ಲಿ ಅವಳನ್ನು ಮಲಗಿಸಿ ಎಲ್ಲಾ ತೆಗೆದು ಮಾಡುವಾಗ, ಏನೋ ನಿಂದು ಇಷ್ಟು ಚಿಕ್ಕದಾಗಿದೆ, ನನಗೆ ಏನೂ ಅನ್ನಿಸ್ತಿಲ್ಲ ಅನ್ನುತ್ತಾಳೆ. ಆ ದಿನ ಎಲ್ಲ ಮುಗಿದು ಅವಳ ಹಣ್ಣುಗಳ ಮೇಲೆ ನೀರು ಸುರಿದಿದ್ದರೂ ಅವಳಿಗೆ ಮಾತ್ರ ತೃಪ್ತಿಯಾಗಿರಲಿಲ್ಲ. ಆ ದಿನದಿಂದ ಅವನು ಸದಾ ಚಿಂತೆಯಲ್ಲಿರುತ್ತಿದ್ದ. ಅದನ್ನು ನೋಡಿದ ಹಿರಿಯರೊಬ್ಬರು, ಯಾಕೆ ಬೇಸರದಲ್ಲಿದ್ದೀಯಾ ಅಂತ ಕೇಳಿದಾಗ ಅವನು ಇರೋ ವಿಷಯನ ನೇರವಾಗಿ ಅವರಿಗೆ ಹೇಳ್ತಾನೆ.
ಆಗ ಅವರು, ನೀನು ಕುರಿಯ ಸಾಮಾನನ್ನು ದಿನಾ ತಿನ್ನು, 1 ತಿಂಗಳಲ್ಲಿ ನಿನ್ನದು ಬಲಿತು ಎಷ್ಟು ದೊಡ್ಡದಾಗುತ್ತೆ ನೋಡು ಅಂತ ಹೇಳಿದರು. ಅದನ್ನು ಕೇಳಿದ ರವಿಯ ಮುಖದಲ್ಲಿ ಮಂದಹಾಸ ಮೂಡಿತ್ತು. ಆದರೆ ಮಟನ್ ಶಾಪ್ನಲ್ಲಿ ಅದನ್ನ ಕೇಳೋದು ಹೇಗಂತ ಯೋಚನೆ ಮಾಡುತ್ತಿದ್ದ. ಈಗ ಧೈರ್ಯ ಮಾಡಿ ಅದನ್ನು ಕೇಳಲು ಬಂದಿದ್ದ. ಅವನು ಒಳಗೆ ಹೆಜ್ಜೆ ಇಟ್ಟ. ಮಾಂಸ ಮತ್ತು ರಕ್ತದ ವಾಸನೆ ಅವನ ಮೂಗಿಗೆ ತಾಗಿತು. ರತ್ನ ಒಬ್ಬ ಗ್ರಾಹಕನಿಗೆ ಮಾಂಸ ಕೊಟ್ಟು ಕಳುಹಿಸುತ್ತಿದ್ದಳು. ಅವನನ್ನು ನೋಡಿದ ಅವಳು, ಎಷ್ಟು ಕೆಜಿ ಮಾಂಸ ಬೇಕು ಎಂದು ಕೇಳಿದಳು. ಅವಳ ದೃಷ್ಟಿಯಲ್ಲಿ ಸಾಮಾನ್ಯವಾದ ವ್ಯಾಪಾರಿ ಸ್ನೇಹವಿತ್ತು. ರವಿ ಸುಮ್ಮನೆ ನಿಂತಿದ್ದ. ಅವನ ಧ್ವನಿ ಪೆಟ್ಟಿಗೆಯಲ್ಲಿ ಧ್ವನಿಯೇ ಹೊರಡುತ್ತಿರಲಿಲ್ಲ. ಅವನು ರತ್ನಳ ಸೌಂದರ್ಯವನ್ನು ಗಮನಿಸಿದ ಮತ್ತು ದೊಡ್ಡ ಬಲೂನುಗಳನ್ನು ಕಣ್ಣಿನಿಂದ ನೋಡಿ ಸವಿದ. ಅಷ್ಟರಲ್ಲಿ ಅವನ ಕಂಬ ಎದ್ದು ನಿಂತಿತ್ತು. ಅವನಿಗೆ ಬಲೂನುಗಳ ನಡುವೆ ತನ್ನ ಕಂಬವನ್ನು ನೆಡಬೇಕು ಅನ್ನಿಸಿತು. ಕಂಬದ ತುದಿಯಲ್ಲಿ ನೀರು ಚಿಮ್ಮಿದ ಅನುಭವ ಆಯಿತು. ಆಗ ಅವಳು, ಎಷ್ಟು ಕೆಜಿ ಹೇಳಿ ಎಂದಳು. ಅವಳ ಸೌಂದರ್ಯದಿಂದ ಮೋಟಿವೇಶನ್ ಪಡೆದುಕೊಂಡ ರವಿ, ನನಗೆ 100 ಗ್ರಾಂ ಕುರಿಸಾಮಾನು ಬೇಕೆಂದು ಡೈರೆಕ್ಟಾಗಿ ಕೇಳಿದ. ಇಷ್ಟು ಹೊತ್ತು ಮುಖವನ್ನು ಬಿರುಸಾಗಿಟ್ಟುಕೊಂಡ ರತ್ನ ಜೋರಾಗಿ ನಕ್ಕಳು ಮತ್ತು ಅದು ಯಾಕೆ ಬೇಕು ಎಂದು ಕೇಳಿದಳು. ರವಿಗೆ ಬೇರೆ ದಾರಿಯಿಲ್ಲದೆ ನಿಜ ಹೇಳಿದ. ಆಗ ರತ್ನ, ಹೌದಾ, ನಿನ್ನದು ಅಷ್ಟು ಚಿಕ್ಕದಿದ್ಯಾ, ತೋರಿಸು ನೋಡೋಣ ಅಂತಾಳೆ. ಆಗ ರವಿ, ನನಗೆ ನಾಚಿಕೆಯಾಗುತ್ತೆ ಅಕ್ಕ, ನಾನು ತೋರಿಸಲ್ಲ, ಬೇಗ ಕೊಡಿ, ನಾನು ಮನೆಗೆ ಹೋಗ್ಬೇಕು ಅಂತಾನೆ. ಆಗ ರತ್ನ, ನೀನು ತೋರಿಸದಿದ್ರೆ ನಾನದನ್ನ ಕೊಡಲ್ಲ ಅಂತಾಳೆ. ಅವನಿಗೆ ಬೇರೆ ದಾರಿ ತೋಚದೆ ಅಂಗಡಿಯೊಳಗೆ ಹೋಗಿ ಪ್ಯಾಂಟ್ ತೆಗೆದು ತನ್ನ ತಮ್ಮನನ್ನು ತೋರಿಸ್ತಾನೆ. ಅದು ಮೊದಲೇ ಎದ್ದು ನಿಂತುಕೊಂಡಿರೋದ್ರಿಂದ, ಓಹ್, ನಿಂದು ತುಂಬಾ ಚಿಕ್ಕದಿದೆ ಕಣೋ ಅನ್ನುತ್ತಾ ಅದನ್ನು ಮುಟ್ಟುತ್ತಾಳೆ. ಆಗ ರವಿಗೆ ಮೈಯೆಲ್ಲ ಜುಮ್ಮನುತ್ತೆ. ಅವನು ಬೇಗನೆ ತನ್ನ ಪ್ಯಾಂಟನ್ನು ಮೇಲಕ್ಕೆ ಎಳ್ಕೋತಾನೆ. ರತ್ನ ನಗುತ್ತಾ 100 ಗ್ರಾಂ ಕುರಿಯ ಸಾಮಾನನ್ನು ಚೂರು ಮಾಡಿ ಚೀಲದಲ್ಲಿ ಹಾಕಿ ತೂಕ ಮಾಡಿದಳು. ರವಿ ಹಣ ಕೊಟ್ಟ, ಆದರೆ ಅವಳು ಅದನ್ನು ತೆಗೆದುಕೊಳ್ಳಲಿಲ್ಲ. ಅವನ ಕೈಗಳು ಸ್ವಲ್ಪ ನಡುಗುತ್ತಿದ್ದವು. ಅವನು ರತ್ನಳನ್ನು ನೇರವಾಗಿ ನೋಡಲು ಹೆದರುತ್ತಿದ್ದ. ಅವನು ಧನ್ಯವಾದಗಳು ಅಕ್ಕ ಎಂದು ತಡವರಿಸಿ ಹೇಳಿದ ಮತ್ತು ಮಾಂಸದ ಪೊಟ್ಟಣವನ್ನು ತೆಗೆದುಕೊಂಡು ತ್ವರಿತವಾಗಿ ಹೊರಟು ಹೋದ. ಅವಳ ಮನಸ್ಸು ಕೆಟ್ಟದಾಗಿ ಯೋಚಿಸಲು ಶುರು ಮಾಡಿತು. ದಪ್ಪ ಹೂವಿನ ನಡುವಿನಲ್ಲಿ ನೀರಿನ ಚಿಲುಮೆ ಉಕ್ಕಿ ಬಂತು. ಅವಳು ಅವನ ಜೊತೆ ಮಾಡಿಸಿಕೊಳ್ಳಲು ನಿರ್ಧರಿಸಿದಳು. ದಿನಗಳು ವಾರಗಳಾದವು. ರವಿಯ ದಿನಚರಿಯಲ್ಲಿ ಅದೊಂದು ನಿರಂತರ ಭಾಗವಾಯಿತು. ಸಂಜೆ ಕೆಲಸದಿಂದ ಹಿಂದಿರುಗುವಾಗ ರತ್ನಳ ಅಂಗಡಿಗೆ ಭೇಟಿ ನೀಡುವುದು, ಪ್ರತಿದಿನ 100 ಗ್ರಾಂ ಕುರಿಯ ಸಾಮಾನನ್ನು ಪಡೆಯುವುದು, ಅವಳ ಜೊತೆಗೆ ಹರಟುವುದು, ಹೀಗೆ ಎಲ್ಲವೂ ನಡೆಯುತ್ತಿತ್ತು. ರತ್ನ ಅವನನ್ನು ಪ್ರೀತಿಯಿಂದ ರವಿ ಎಂದು ಕರೆಯಲು ಪ್ರಾರಂಭಿಸಿದ್ದಳು. ಅವನು ಅವಳನ್ನು ಅಕ್ಕ ಎಂದು ಕರೆಯುತ್ತಿದ್ದ. ಅವರ ಸಂವಾದಗಳು ಸ್ವಲ್ಪ ಹೆಚ್ಚಾಗಲು ಪ್ರಾರಂಭಿಸಿದವು. ಒಂದಿನ ಅವಳು ತನ್ನ ಕುರಿಗಳು ಕಾಣೆಯಾಗುತ್ತಿರುವುದರ ಬಗ್ಗೆ ಅವನಲ್ಲಿ ಹೇಳಿಕೊಂಡಳು. ರವಿಗೆ ಆಶ್ಚರ್ಯವಾಯಿತು. ಏನಕ್ಕ, ಕುರಿಗಳು ಕಾಣೆಯಾಗ್ತಿದೆಯಾ ಎಂದು ಶಾಕ್ನಿಂದ ಕೇಳಿದ. ಹೂಕಣೋ, 20 ಕುರಿಗಳು ಇದ್ದಿದ್ದವು, ಈಗ 16 ಮಾತ್ರ ಉಳಿದಿವೆ. ಯಾರೋ ರಾತ್ರಿ ಬಂದು ಕದ್ದುಕೊಂಡು ಹೋಗುತ್ತಿದ್ದಾರೆ. ಪೊಲೀಸರಿಗೆ ದೂರು ಕೊಟ್ಟಿದ್ದೇನೆ, ಆದರೆ ಏನೂ ಪ್ರಯೋಜನವಾಗಲಿಲ್ಲ ಅಂದಳು. ಅದನ್ನು ಕೇಳಿಸಿಕೊಂಡ ರವಿ ನಿಜವಾಗಿಯೂ ವ್ಯಥೆಪಟ್ಟುಕೊಂಡ. ಅವನು ರತ್ನಳ ದುಃಖ ಮತ್ತು ಬಲವನ್ನು ಕಂಡುಕೊಂಡ. ಅವಳು ಕೇವಲ ಸುಂದರವಾಗಿರಲಿಲ್ಲ, ಬದಲಾಗಿ ಕಷ್ಟಗಳನ್ನು ಎದುರಿಸುತ್ತಿರುವ ಹೋರಾಟಗಾರ್ತಿಯಾಗಿದ್ದಳು. ಅವನ ಸ್ವಂತ ಸಮಸ್ಯೆಗಳು ಅದರ ಮುಂದೆ ಸಣ್ಣವೆನಿಸಿದವು. ಅವನು ಒಳಗೊಳಗೆ ಅವಳಿಗೆ ಸಹಾಯ ಮಾಡಲು ಬಯಸಿದನು, ಆದರೆ ಹೇಗೆಂದು ತಿಳಿಯಲಿಲ್ಲ. ಆ ದಿನ ಅವನು ಅಂಗಡಿಯಿಂದ ಹೊರಡುವಾಗ ತನ್ನ ಸಾಮಾನ್ಯ ನಾಚಿಕೆಯನ್ನು ಮೀರಿ, ಚಿಂತಿಸಬೇಡಕ್ಕ, ಏನಾದರೂ ದಾರಿ ಸಿಗುತ್ತೆ ಎಂದು ಹೇಳಿ ಅಲ್ಲಿಂದ ಮನೆಗೆ ಹೊರಟನು. ಒಂದು ದೊಡ್ಡ ಮಳೆ ಪ್ರಾರಂಭವಾಗಿತ್ತು. ಇಡೀ ದಿನ ಮಂಕಾಗಿತ್ತು. ಮಳೆ ಹನಿಗಳು ಭಾರವಾಗಿ ಬೀಳುತ್ತಿದ್ದವು. ರವಿ ತಡವಾಗಿ ಕೆಲಸ ಮುಗಿಸಿದ್ದರಿಂದ ಅವನು ರತ್ನಾಳ ಅಂಗಡಿಗೆ ತಲುಪಿದಾಗ ಬಹುತೇಕ ಮುಚ್ಚುವ ಸಮಯವಾಗಿತ್ತು. ಅರ್ಜುನ್ ಮನೆ ಕೆಲಸ ಮಾಡುತ್ತಾ ಮೇಜಿನ ಹಿಂಭಾಗದಲ್ಲಿ ಕುಳಿತಿದ್ದ. ಅಯ್ಯೋ ರವಿ, ಇಷ್ಟು ತಡವಾಗಿ ಬಂದ್ಯಾ ಎಂದು ರತ್ನ ಕೇಳಿದಳು. ಆದರೆ ಅವಳ ಧ್ವನಿಯಲ್ಲಿ ದೂರು ಇರಲಿಲ್ಲ, ಬದಲಿಗೆ ಕಾಳಜಿಯಿತ್ತು. ಕೆಲಸ ತುಂಬಾ ಇತ್ತು ಅಕ್ಕ, ರವಿ ನೆನೆಯುತ್ತಲೇ ಒಳಗೆ ಬಂದು 100 ಗ್ರಾಂ ಮಾಂಸ ಕೊಡು ಸಾಕು ಅಂದ. ರತ್ನ ಮಾಂಸ ಕತ್ತರಿಸಲು ಪ್ರಾರಂಭಿಸಿದಳು. ಮಳೆ ಗಾಳಿಯೊಂದಿಗೆ ಬಲವಾಗಿ ಬೀಳುತ್ತಿತ್ತು. ಒಂದು ಜೋರಾದ ಗುಡುಗು ಸಿಡಿದು ಅಂಗಡಿಯ ದೀಪಗಳು ಹೊಳೆದು ನಂದಿದವು. ಅಯ್ಯೋ ಮಿಂಚು ಎಂದು ರತ್ನ ನಿಟ್ಟುಸಿರುಬಿಟ್ಟು ಕತ್ತಲೆಯಲ್ಲಿ ನಿಂತು, ಅರ್ಜುನ್ ಟಾರ್ಚ್ ತಗೊಂಡು ಬಾ ಅಂದಳು. ಅರ್ಜುನ್ ಹೂ ಅಮ್ಮ ಅಂತ ಹೇಳಿ ಟಾರ್ಚ್ ತರಲು ಧಾವಿಸಿದ.
ರವಿ ತನ್ನ ಫೋನ್ ಟಾರ್ಚ್ ಆನ್ ಮಾಡಿದ. ಅವನ ಫೋನ್ನ ಬೆಳಕು ರತ್ನಳ ಮುಖವನ್ನು ಪ್ರಕಾಶಿಸಿತು. ಮಳೆ ಹನಿಗಳು ಅವಳ ಕೆನ್ನೆಗಳ ಮೇಲೆ ಇಳಿದಿದ್ದವು. ಅವಳು ರವಿಯ ಕಡೆಗೆ ತಿರುಗಿ ನೋಡಿದಳು. ಅವಳ ಕಣ್ಣುಗಳು ಬೆಳಕಿನಲ್ಲಿ ಹೊಳೆಯುತ್ತಿದ್ದವು. ಅವಳು ಥ್ಯಾಂಕ್ಸ್ ಕಣೋ ರವಿ ಅಂದಳು. ಆ ಕ್ಷಣದಲ್ಲಿ ಕತ್ತಲೆಯಲ್ಲಿ ಬೆಳಕಿನ ರಶ್ಮಿಯಡಿಯಲ್ಲಿ ಅವರಿಬ್ಬರ ನಡುವೆ ಏನೋ ಹಾದುಹೋಯಿತು. ಇದು ಕೇವಲ ಗ್ರಾಹಕ ಮತ್ತು ಅಂಗಡಿಯವಳ ನಡುವಣ ಸಂಬಂಧವಾಗಿರಲಿಲ್ಲ. ಇದು ಇಬ್ಬರು ಜನರ ನಡುವಣ ಸಂಪರ್ಕವಾಗಿತ್ತು. ರವಿ ತನ್ನ ನಾಚಿಕೆಯನ್ನು ಮರೆತ. ರತ್ನಳು ತನ್ನ ದುಃಖವನ್ನು ಕ್ಷಣಿಕವಾಗಿ ಮರೆತಳು. ಅವನು ತನ್ನ ಕೈಯನ್ನು ಅವಳ ಹಣ್ಣುಗಳ ಮೇಲೆ ಇಟ್ಟು ನಾನಿದನ್ನು ಕುಡಿಯಲಾ ಅಂದ. ಅವಳು ಸರಿಕಣೋ ಅಂದಳು. ಅವನು ಎಲ್ಲಾ ಬಿಚ್ಚಿ ಹಾಲು ಕುಡಿಯಲು ಶುರು ಮಾಡಿದ. ಆಗ ಅವಳು ಅವನದ್ದನ್ನು ಕಳಚಿ ಅವನ ತಮ್ಮನ ಮೇಲೆ ಕೈಯಿಟ್ಟಳು. ಅದು ಮೊದಲಿಗಿಂತಲೂ 100 ಪಟ್ಟು ದೊಡ್ಡದಾಗಿ ಬೆಳೆದಿತ್ತು. ಅಷ್ಟರಲ್ಲಿ ಅವಳ ಮಗ ಟಾರ್ಚ್ ಲೈಟ್ ಸಿಗಲಿಲ್ಲ ಅಮ್ಮ ಅಂತ ಮನೆಯೊಳಗಿನಿಂದಲೇ ಕಿರುಚಿಕೊಂಡ. ಆಗ ರತ್ನ ಅಲ್ಲೇ ಇರು ಮಗನೇ, ಇಲ್ಲಿ ಬರೋದು ಬೇಡ ಅಂದಳು. ಆಗ ಅವನು ಸರಿಯಮ್ಮ ಅಂದ. ಇಬ್ಬರ ನಡುವೆ ಎಲ್ಲವೂ ನಡೆದು ಹೋಯಿತು. ಅವನು ಎಲ್ಲವನ್ನೂ ಒಳಗಡೆ ಹಾಕಿ ಸುಸ್ತಾದ. ರತ್ನ ಅಲ್ಲಿ ನಡೆದ ಆಟದಿಂದ ಸಂತೋಷಗೊಂಡಳು. ಅದಾದ ನಂತರ ರವಿ ಮತ್ತು ರತ್ನಳು ಕುರಿಕಳ್ಳತನ ಆಗೋದನ್ನ ನಿಲ್ಲಿಸಲು ಯೋಜನೆ ರೂಪಿಸಿದರು. ರವಿ ಕೆಲವು ರಾತ್ರಿಗಳು ರತ್ನಳ ಜಾಗದ ಹತ್ತಿರ ಕಾವಲು ಕಾಯಲು ಒಪ್ಪಿಕೊಂಡ. ಅವನು ಅದನ್ನು ಗಂಭೀರವಾಗಿ ತೆಗೆದುಕೊಂಡ. ಒಂದು ಶುಕ್ರವಾರ ರಾತ್ರಿ ಚಂದ್ರನು ಮೋಡಗಳ ಹಿಂದೆ ಮರೆಯಾಗಿದ್ದ. ರವಿ ರತ್ನಳ ಮನೆಯ ಹಿಂದಿನ ಗೋಡೆಗೊರಗಿ ಕುಳಿತಿದ್ದ. ಅವನ ಹತ್ತಿರ ಒಂದು ದೊಡ್ಡದಾದ ಕೋಲಿತ್ತು. ಅವನು ಹಲವಾರು ಗಂಟೆಗಳ ಕಾಲ ಕಾಯುತ್ತಿದ್ದ. ಕೀಟಗಳ ಸದ್ದು, ದೂರದ ನಾಯಿ ಬೊಗಳುವಿಕೆ, ಗಾಳಿಯ ಸದ್ದು ಮಾತ್ರ ಕೇಳಿಸುತ್ತಿದ್ದವು. ನಂತರ ಒಂದು ಸಣ್ಣ ಕಲ್ಲು ಸರಿದ ಶಬ್ದವಾಯಿತು. ರವಿಯ ಹೃದಯ ಬಡಿತ ಹೆಚ್ಚಿತು. ಅವನು ಗೋಡೆಯ ಮೂಲೆಯಿಂದ ಎಚ್ಚರಿಕೆಯಿಂದ ನೋಡಿದ. 2 ಮಸುಕಾದ ನೆರಳುಗಳು ಕುರಿಗಳಿರುವ ಜಾಗದ ಕಡೆಗೆ ಮೆಲ್ಲಗೆ ಹೋಗುತ್ತಿದ್ದವು. ಅವರು ಬಾಗಿಲನ್ನು ತೆರೆಯಲು ಪ್ರಾರಂಭಿಸಿದರು. ಆಗ ಅಲ್ಲಿದ್ದ ಅವರಿಬ್ಬರು ಅವರ ಮೇಲೆ ದಾಳಿ ಮಾಡಿದರು ಮತ್ತು ಕಳ್ಳರನ್ನು ಹಿಡಿದು ಪೊಲೀಸರಿಗೆ ಒಪ್ಪಿಸಿದರು. ಅಂದಿನಿಂದ ರತ್ನಾಳ ಮಟನ್ ಬಿಸ್ನೆಸ್ ಕೂಡ ಚೆನ್ನಾಗಾಯಿತು. ಅವರಿಬ್ಬರು ಯಾವುದೇ ತೊಂದರೆಯಿಲ್ಲದೆ ತಮ್ಮ ಆಟಗಳಲ್ಲಿ ತೊಡಗುತ್ತಿದ್ದರು. ಶ್ರೀ ಕಾಳಿಕದೇವಿ ಜ್ಯೋತಿಷ್ಯ ಕೇಂದ್ರ ಕರ್ನಾಟಕದ ಪ್ರಮುಖ ಜ್ಯೋತಿಷ್ಯರು ಪಂಡಿತ್ ಶ್ರೀ ರಾಮನಾಥ್ ಭಟ್. ಸ್ತ್ರೀ ಪುರುಷ ವಶೀಕರಣ, ವಿದ್ಯೆ, ಉದ್ಯೋಗ, ಹಣಕಾಸು, ದಾಂಪತ್ಯ ಕಲಹ, ಪ್ರೀತಿ, ಪ್ರೇಮ ವಿಚಾರ, ಕೋರ್ಟ್ ಕೇಸ್, ಸಾಲದ ಬಾಧೆ, ದುಃಖದನ, ದರಿದ್ರಂತಹ ಇನ್ನೂ ಮುಂತಾದ ಗುಪ್ತ ನಿಗೂಢ ಸಮಸ್ಯೆಗಳನ್ನು ಶ್ರೀ ಕಾಳಿಮಾತೆಯ ಸರ್ವಾಭಿಷ್ಟ ಅಖಂಡ ಪೂಜಾಶಕ್ತಿಯಿಂದ ಶಾಶ್ವತ ಪರಿಹಾರ ಶತಿಸಿದ್ದಾರೆ. ಇಂದೇ ಸಂಪರ್ಕಿಸಿ 9902998623.